ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ದಿನದ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಈ ದಿನ ಸಜೀವ ವಾಕ್ಯವನ್ನು ಕೇಳಲಿಕ್ಕೆ ಕೂತ್ಕೊಂಡಿದ್ದೀರಿ, ಸಿದ್ಧರಾಗಿದ್ದೀರಿ. ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ನಾವು ಹಾಡುಗಳ ಮೂಲಕ ಆತನನ್ನು ಸ್ತುತಿ ಮಾಡುವ. ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ನಮ್ಮ ದೇವರು. ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಹೇಡಿತನದ ಆತ್ಮ ಅಲ್ಲ, ಅಥವಾ ಭಯದ ಆತ್ಮ ಅಲ್ಲ. ಅದಕ್ಕಾಗಿ ನಾವು ಹಾಡುವ ಭಯವಿಲ್ಲ ಭಯವಿಲ್ಲ ನನಗೆ ಜಯ ಜಯ ತಾನೇ ಎಂಬುದಾಗಿ ಈ ಹಾಡುಗಳ ಮೂಲಕ ದೇವರನ್ನು ಸ್ತುತಿಸಿ ಆಮೇಲೆ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳೋಣ. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ, ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಕಮಾನ್, ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ತಂದೆಯಾದ ದೇವರಿಗೆ ಜನಮಾನ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ಓಹೋ ಗ್ಲೋರಿ, ಥ್ಯಾಂಕ್ ಯು ಲಾರ್ಡ್. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸುನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸುನಾಮದಿ ಜಯ ಉಂಟು. ಯೇಸುನಾಮದಿ ಜಯ ಉಂಟು, ಯೇಸುನಾಮದಿ ಜಯ ಉಂಟು. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಅಬ್ರಹಾಮ ದೇವರು ನಮ್ಮೊಂದಿಗೆ ಇರುವ, ಆಶೀರ್ವದಿಸಿದನು, ಅಭಿವೃದ್ಧಿ ಮಾಡಿದನು. ಅಬ್ರಹಾಮ ದೇವರು ನನ್ನೊಂದಿಗೆ ಇರುವ, ಆಶೀರ್ವದಿಸಿದನು, ಅಭಿವೃದ್ಧಿ ಮಾಡಿದನು. ಜಯ ಹೊಂದಿದೆ ಯೇಸುನಾಮದಲ್ಲಿ, ಜಯ ಹೊಂದಿದೆ ಯೇಸುನಾಮದಲ್ಲಿ, ಜಯ ಹೊಂದಿದೆ ಯೇಸುನಾಮದಲ್ಲಿ, ಜಯ ಹೊಂದಿದೆ ಯೇಸುನಾಮದಲ್ಲಿ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. Thank you Lord, we give you glory. Amen, amen, amen. Praise the Lord, hallelujah. ಸುಂದರವಾದ ಆರಾಧನೆಯನ್ನು ನಾವು ಕರ್ತನಿಗಾಗಿ ಮಾಡಿದೆವು, ಕರ್ತನಲ್ಲಿ ಆನಂದಿಸಿದೆವು. ನೀವು ಒಟ್ಟಾಗಿ ಸೇರಿ ಆರಾಧನೆಯನ್ನು ಮಾಡಿದ್ದೇವೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ಈ ದಿನ ದೇವರ ವಾಕ್ಯಕ್ಕೆ ನಾವು ಹೋಗುವ. ಕಳೆದ ವಾರ ನಾನು ದೇವರ ಸಂಕಲ್ಪದ ಮೇರೆಗೆ ಅಥವಾ ದೇವರ ಉದ್ದೇಶದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ, ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು, ಮತ್ತು ಅದರ ನಂತರ ಅದರ ಮುಂದೆ ಜೆರೆಮಾಯ ಅಥವಾ ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನವನ್ನು ನಾನು ಓದಿ ಅದರ ವಿಷಯದಲ್ಲಿ ಸ್ವಲ್ಪ ಮಾತನಾಡಿದ್ದೇನೆ. ಅದು ಮೊನ್ನೆಗೆ ಮುಗಿದಿರಲಿಲ್ಲ. ಇವತ್ತು ಅದನ್ನು ಪುನಃ ತಿರುಗಿ ನಾವು ಅದನ್ನು ಮುಂದಕ್ಕೆ ನೋಡುವ, ಧ್ಯಾನ ಮಾಡುವ. ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿ,
ಹೇಳುವಂಥ ನನ್ನನ್ನು, ಕೇಳುವಂಥ ನಿಮ್ಮನ್ನು ಅದು ಕ್ರಮಪಡಿಸುತ್ತದೆ. ನಾನು ಮೊನ್ನೆ ಮಾತಾಡ್ತಿದ್ದೆ, ದೇವರ ಆತ್ಮನ ಪ್ರೇರಣೆಯಿಂದ ದೇವರ ಸಂಕಲ್ಪದ ಮೇರೆಗೆ ಅಥವಾ ದೇವರ ಉದ್ದೇಶದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. 3 ಸಂಗತಿ: ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ ಮತ್ತು ದೇವರು ನಮ್ಮನ್ನು ನೇಮಿಸಿದ್ದಾನೆ. ಒಬ್ಬ ವ್ಯಕ್ತಿಯನ್ನು ಅವನ ಆಯಾಯ ಸೇವೆಗೆ ದೇವರು ನೇಮಿಸಿದ್ದಾನೆ. ನಾನು ಕಳೆದ ವಾರ ಹೇಳಿದೆ, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ್ದು ಯಾರ ಮಿಸ್ಟೇಕ್ನಿಂದ ಅಲ್ಲ, ದೇವರ ಸಂಕಲ್ಪದಲ್ಲಿ, ದೇವರ ಯೋಜನೆಯಲ್ಲಿ, ದೇವರ ಉದ್ದೇಶದಲ್ಲಿ ಪ್ರತಿಯೊಬ್ಬನು ಹುಟ್ಟಿದ್ದಾನೆ. ನಿಜವಾದ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಯಾರು ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಅರ್ಥ ಆಗದಿದ್ದರೆ ಆತನ ಜೀವಿತದಲ್ಲಿ ದೇವರ ಯೋಜನೆಗಳು, ದೇವರ ಆಲೋಚನೆ, ದೇವರ ಸಂಕಲ್ಪ, ದೇವರ ಉದ್ದೇಶ. ಯೋಜನೆ ಅಂದರೆ ಪ್ಲ್ಯಾನ್, ಆಲೋಚನೆ. ಸಂಕಲ್ಪ ಅಂದರೆ ಉದ್ದೇಶ ಮತ್ತು ಚಿತ್ತ ಅಂದರೆ ದೇವರ ವಾಕ್ಯ ಅಥವಾ ದೇವರ ಬಯಕೆ. ಒಂದು ಕೂಡ ಅವನಲ್ಲಿ ನೆರವೇರುವುದಿಲ್ಲ. ದೇವರ ಸಂಕಲ್ಪದ ಮೇರೆಗೇ ನಾವು ಹುಟ್ಟಿದ್ದೇವೆ ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಅರ್ಥ ಆಗಿದರೆ ಆತನು ದೇವರೊಂದಿಗೆ ಫೆಲೋಶಿಪ್ ಮಾಡಿ ಅಥವಾ ಸಭೆಗೆ ಬಂದು ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಂಡು, ಮಾತನಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಆತನ ವಾಕ್ಯವನ್ನು ಪ್ರೀತಿಸಿ, ಆತನ ವಾಕ್ಯವನ್ನು ಓದಿ, ತನ್ನ ವಿಷಯವಾಗಿ ಅಂದರೆ ಅವರವರ ವಿಷಯವಾಗಿ ದೇವರು ಮಾಡಿರುವ ಯೋಜನೆ ಏನೆಂಬುದಾಗಿ ತಿಳುಕೊಳ್ಳಲಿಕ್ಕೆ ಆಗತ್ತೆ. ಇಲ್ಲಿ 28ನೇ ವಚನ, ದೇವರ ಸಂಕಲ್ಪದ ಮೇರೆಗೆ, ಉದ್ದೇಶದ ಮೇರೆಗೆ. ದೇವರ ಉದ್ದೇಶ ಎಷ್ಟು ದೊಡ್ಡದು ನೋಡಿ. 139ನೇ ಕೀರ್ತನೆಯಲ್ಲಿ 17 ಮತ್ತು 18ನೇ ವಚನ, ದೇವರೇ ನಿನ್ನ ಸಂಕಲ್ಪವು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ. ಇದು ಕೀರ್ತನೆಗಾರನು ಬರೆಯುವಂಥದ್ದು. ಇದು ದಾವೀದನ ಕೀರ್ತನೆ. ದೇವರೇ ನಿನ್ನ ಸಂಕಲ್ಪ ಅಂದರೆ ನಿನ್ನ ಯೋಜನೆಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅಂದರೆ ಅವುಗಳು ಒಟ್ಟು ಅಸಂಖ್ಯವಾಗಿದೆ, ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿದೆ. ನನ್ನ ಪ್ರಿಯ ದೇವ ಜನರೇ, ದೇವರ ಸಂಕಲ್ಪವು ದಾವೀದ ಹೇಳ್ತಾನೆ, ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದ್ದೇವೆ. ದೇವರ ಉದ್ದೇಶ ಅದು ನಮ್ಮ ಎಣಿಕೆಯಲ್ಲಿ ಗೌರವವಾಗಿರಬೇಕು. ದಾವೀದನ ಎಣಿಕೆಯಲ್ಲಿ ದೇವರ ಉದ್ದೇಶ ಗೌರವವಾಗಿತ್ತು. ದೇವರು ದಾವೀದನನ್ನು ಇಸ್ರೇಲ್ ಜನರಿಗೆ ಅರಸನನ್ನಾಗಿ ನೇಮಿಸುವಂಥ ಉದ್ದೇಶ ದೇವರಲ್ಲಿತ್ತು. ನಿನ್ನ ಮತ್ತು ನನ್ನ ವಿಷಯದಲ್ಲಿ ದೇವರು ಒಳ್ಳೆ ದೊಡ್ಡ ಉದ್ದೇಶ ಮಾಡಿರ್ತಾನೆ, ಕೆಟ್ಟ ಉದ್ದೇಶ ಮಾಡಿರುವುದಿಲ್ಲ, ಒಳ್ಳೆ ಉದ್ದೇಶ. ಆ ಉದ್ದೇಶ ನಮ್ಮಲ್ಲಿ ನೆರವೇರಬೇಕಾದ್ರೆ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರು ನಮ್ಮ ವಿಷಯದಲ್ಲಿ ಮಾಡಿರುವ ಉದ್ದೇಶಕ್ಕೆ ನಮ್ಮನ್ನು ಯಾವಾಗ ಒಪ್ಪಿಸಿಕೊಡುತ್ತೇವೆಯೋ ಆವಾಗಲೇ ದೇವರ ಪರ್ಪಸ್, ಉದ್ದೇಶ ನಮ್ಮ ಜೀವಿತದಲ್ಲಿ ಯಾವ ತಡೆ ಇಲ್ಲದೆ ನೆರವೇರುವಂಥದ್ದಾಗಿದೆ. ನೀವು ಅನೇಕ ಸಮಯದಿಂದ ಪ್ರಾರ್ಥನೆ ಮಾಡಿರ್ಬೋದು. ನಾವು ಯಥಾರ್ಥತೆಯಿಂದ ದೇವರ ಚಿತ್ತಕ್ಕೆ, ದೇವರ ಉದ್ದೇಶಕ್ಕೆ, ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವಾಗಲಿ, ಆ ಚಿತ್ತದಲ್ಲಿರುವ ದೇವರ ಉದ್ದೇಶವಾಗಲಿ, ದೇವರ ಚಿತ್ತಾನುಸಾರವಾಗಿ ಮಾಡಿರುವ ಆಲೋಚನೆ ಆಗಲಿ ನಮ್ಮ ಜೀವಿತದಲ್ಲಿ ತಪ್ಪದೇ ನೆರವೇರುತ್ತದೆ. 100% ನೆರವೇರುತ್ತದೆ. ಯಾಕೆಂದರೆ ದೇವರು ಸುಳ್ಳುಗಾರನಲ್ಲ. ಇಲ್ಲಿ ಯಾವತ್ತನ್ನು ಹೇಳ್ತಾನೆ, ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿದೆ. ದಾವೀದನಿಗೆ ದೇವರ ವಿಷಯದಲ್ಲಿ ಆ ಒಂದು ಭರವಸೆ ಇತ್ತು. ಅದು ಹಳೆ ಒಡಂಬಡಿಕೆಯ ಕಾಲದಲ್ಲಿ ದಾವೀದನ ಒಳಗಡೆ ಕರ್ತನಾದ ಯೇಸು, ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕವಾಗಿ ವಾಸ ಮಾಡ್ತಿರಲಿಲ್ಲ. ಅವರ ಒಳಗೆ ಅಭಿಷೇಕ ನೆಲೆಗೊಂಡಿರಲಿಲ್ಲ. ಅವರನ್ನು ಆ ಹೊರಗಿಂದ ಹೊರಗೆ ಅಭಿಷೇಕ ಅವರನ್ನು ನಡೆಸಿತು. ದೇವರು ಅವರನ್ನು ನಡೆಸ್ತಾ ಇದ್ದ. ನನ್ನ ಪ್ರಿಯ ದೇವಜನರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಗುಡಾರ, ದೇವರ ಮಂದಿರವಾಗಿದ್ದೇವೆ. ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ನಾವು ಸಾಧಾರಣ ವ್ಯಕ್ತಿ ಅಲ್ಲ, ದೇವರ ಮಂದಿರವಾಗಿದ್ದೇವೆ. ಈ ಮಂದಿರವನ್ನು ನಾವು ಕೆಡಿಸಬಾರ್ದು, ಯಾವುದರಿಂದಲೂ ಕೆಡಿಸಬಾರ್ದು. ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ನೀವು ನಮ್ಮನ್ನು ಯಾರು ಕರೆದದ್ದು? ನಮ್ಮನ್ನು ದೇವರೇ ಕರೆದಿದ್ದಾನೆ. ಯೆಶಾಯ 49ನೇ ಅಧ್ಯಾಯ ಆತನ ಆರಿಸಿದ್ದ ರೀತಿ ನೋಡುವಾಗ ಎಲ್ಲಿ ಆರಿಸಿದ್ದಾನೆ? ಯೆರೆಮೀಯ 1ನೇ ಅಧ್ಯಾಯ 5ನೇ ವಚನ, ಎರಡು ಓದುವ. ಯೆಶಾಯ 49:1, ಯೆಶಾಯ 49:5 ಭಾಳ ಸುಂದರವಾಗಿ ನನ್ನ ಮತ್ತು ನಿನ್ನ ವಿಷಯವಾಗಿ
ದೇವರು ಆ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ. ಕರೆಯುವ ಮೊದಲು ನಮ್ಮನ್ನು ಆರಿಸಿಕೊಂಡಿದ್ದಾನಲ್ಲ, ಕರೆದು ಹೇಗೆ ಆರಿಸಿದ್ದಾನೆ. 49 ದ್ವೀಪ ನಿವಾಸಿಗಳೇ ನನ್ನ ಕಡೆಗೆ ಕಿವಿಕೊಡಿರಿ, ದೂರದ ಜನಾಂಗಗಳೇ ಆಲಿಸಿರಿ. ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು, ತಾಯಿಯ ಉದರದಲ್ಲಿದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಾ ಇದ್ದಾನೆ. ಇವತ್ತು ತಂದೆ ತಾಯಿಗಳು ನಮಗೆ ಹೆಸರನ್ನು ಇಟ್ಟಿರಬಹುದು. ಇಲ್ಲಿ ಹೇಳ್ತಾನೆ, ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ಯಾರು ಈ ಯೆಹೋವ? ಭೂಮಿ ಆಕಾಶಗಳುಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರೇ ಯೆಹೋವ. ತಾಯಿಯ ಹೊಟ್ಟೆಯಲ್ಲಿ ಅಥವಾ ಗರ್ಭದಲ್ಲಿ ಇದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ ಎಂಬುದಾಗಿ. 5ನೇ ವಚನಕ್ಕೆ ಬರುವಾಗ, ಆತನು ಗರ್ಭದಲ್ಲಿಯೇ ನನ್ನನ್ನು ತನ್ನ ಸೇವಕನನ್ನಾಗಿ ರೂಪಿಸಿದನಲ್ಲವೇ. ಒಬ್ಬ ವ್ಯಕ್ತಿ ದೇವರ ಸೇವಕನಾಗಿರುವುದು ಹುಟ್ಟಿದ ನಂತರ ಅಲ್ಲ, ಆತನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ಅವನನ್ನು ಸೇವಕನನ್ನಾಗಿಯೇ ರೂಪಿಸಿದ್ದಾನೆ. ಆತನ ಸೇವಕನನ್ನಾಗಿ, ಆತನ ಪ್ರವಾದಿಯನ್ನಾಗಿ, ಆತನ ಅಪೋಸ್ತಲನಾಗಿ, ಆತನ ಸುವಾರ್ತಿಕನಾಗಿ, ಆತನ ಸಭೆಗೆ ಸಭಾಪಾಲಕನಾಗಿ, ಆತನ ಸಭೆಗೆ ಉಪದೇಶಿಯನ್ನಾಗಿ ಯಾವಾಗ ನೇಮಿಸಿದಾನೆಂದರೆ, ರೂಪಿಸಿದಾನೆಂದರೆ, ತಾಯಿಯ ಗರ್ಭದ ಒಳಗೆ ಆತನು ಇರುವಾಗಲೇ ಆತನನ್ನು ರೂಪಿಸಿದ್ದಾನೆ. ಎಂಥ ಒಂದು ಒಳ್ಳೆಯ ಅದ್ಭುತವಾದ ಮಾತು ನನ್ನ ಪ್ರಿಯ ದೇವಜನರೇ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಏನಂತ? ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ತಾಯಿಯ ಉದರದಲ್ಲಿರುವಾಗಲೇ ಯೆರೆಮೀಯನನ್ನು ದೇವರು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿ ಪ್ರತಿಷ್ಠೆ ಪಡಿಸಿದ್ದಾನೆ, ಪರಿಶುದ್ಧಗೊಳಿಸಿದ್ದಾನೆ. ದಿಸ್ ಈಸ್ ದ ಪ್ಲ್ಯಾನ್ ಆಫ್ ಗಾಡ್. ಒಬ್ಬ ವ್ಯಕ್ತಿಯ ವಿಷಯವಾಗಿ ನನ್ನನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಆತನನ್ನು ನನ್ನ ಸೇವೆಗೆ ಪ್ರತ್ಯೇಕಿಸಿದ್ದು, ನಾನು ತಿಳಿಯಬೇಕಾದರೆ ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಬೇಕು. ನಾನು ಹೊಸದಾಗಿ ಹುಟ್ಟಬೇಕು. ಆತನ ಆತ್ಮದಿಂದಲೂ ವಾಕ್ಯದಿಂದಲೂ ನಾನು ಹುಟ್ಟಬೇಕು. ಹುಟ್ಟಿದಾಗ ದೇವರ ಪ್ಲ್ಯಾನ್ಗಳು ನಮಗೆ ಅರ್ಥ ಆಗಲಿಕ್ಕೆ ಆತ್ಮದಲ್ಲಿ ಅರ್ಥ ಆಗ್ತದೆ. ಆತ್ಮದಲ್ಲಿ ಹೊಸದಾಗಿ ಹುಟ್ಟದಿದ್ದರೆ ನಮಗೆ ದೇವರ ಪ್ಲ್ಯಾನ್ಗಳು ಪ್ರಕಟವಾಗುವುದಿಲ್ಲ, ಅದು ಕಥೆಯಾಗಿ ಕೇಳ್ತದೆ. ದೇವರ ಎಂಟೈರ್ ವಾಕ್ಯ ಅದು ಸ್ಟೋರಿಯಾಗಿರ್ತದೆ. ಅದು ನಮ್ಮ ಜೀವಿತಕ್ಕೆ ರಿಯಾಲಿಟಿಯಾಗಿ ತಗೊಳ್ಳಿಕ್ಕೆ ಆಗುವುದಿಲ್ಲ. ವಾಕ್ಯದ ಮೇಲೆ ಫುಲ್ ಫೈತ್ ಅಥವಾ ನಂಬಿಕೆ ನಮಗೆ ಉಂಟಾಗುವುದಿಲ್ಲ. ಇದು ದೇವರು ಹೇಳಿ ತನ್ನ ಸೇವಕರ ಮೂಲಕ ಬರೆಯಿಸಿದ್ದಾನೆ ಎಂಬುದಾಗಿ ನಮಗೆ ಅರ್ಥ ಆಗುವುದಿಲ್ಲ. ದೇವ ಸೇವಕ ಹೇಳುವಂಥ ಮಾತು ಅದು ಅವನ ಆಲೋಚನೆ ಎಂಬುದಾಗಿ ತಿಳ್ಕೊಳ್ತೇವೆ. ಯಾವಾಗ ಒಬ್ಬ ಹೊಸದಾಗಿ ಹುಟ್ಟುತ್ತಾನೆ, ಆತ್ಮದಲ್ಲಿ ನೀರಿನಿಂದಲೂ ಆತನು ಹುಟ್ಟುತ್ತಾನೆ. ನೀರು ಅಂದರೆ ವಾಕ್ಯ. ದೇವರ ಆತ್ಮದಲ್ಲಿ, ಆ ವಾಕ್ಯದಲ್ಲಿ ಅವನು ಹೊಸದಾಗಿ ಹುಟ್ಟುತ್ತಾನೆ. ಅವನು ಆತ್ಮದಲ್ಲಿ ಮೊದಲು ಸತ್ತಿದ್ದ. ಆದಾಮನ ಸ್ವರೂಪವನ್ನು ಅವನು ಧರಿಸಿಕೊಂಡಿದ್ದ. ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿದ್ದ. ಈಗ ಮೇಲಿನಿಂದ ಬಂದ ಕರ್ತನಾದ ಯೇಸುವಿನ ಸಾರೂಪ್ಯವನ್ನು ಅವನು ಧರಿಸಿಕೊಳ್ಬೇಕು. 1 ಕೊರಿಂಥ 15ನೇ ಅಧ್ಯಾಯ 49ನೇ ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡ ಪ್ರಕಾರವೇ ಮೇಲಿನಿಂದ ಬಂದವನ ಸಾರೂಪ್ಯವನ್ನು ಧರಿಸಿಕೊಳ್ಬೇಕು. ಮಣ್ಣಿನಿಂದ ಹುಟ್ಟಿದವನು ಎಂಥವರು? ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ ಆಗಿದ್ದಾರೆ. ನನ್ನ ಪ್ರಿಯ ದೇವ ಜನರೇ, ಮಣ್ಣಿನಿಂದ ಹುಟ್ಟಿದವನು ಯಾರು? ಮಣ್ಣಿನಿಂದ ಉಂಟಾದವನು ಆದಾಮ. ಹಾಗಾದರೆ ಇದರಿಂದ ಮೇಲಿನಿಂದ ಬಂದವನು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಆದಾಮನ ಸಾರೂಪ್ಯ ಆಲ್ರೆಡಿ ನಮಗೆ ಕೊಡಲ್ಪಟ್ಟಿದೆ. ಆದಾಮನು ದೇವರ ಸ್ವರೂಪದಲ್ಲಿ ಉಂಟಾದ, ಆದರೆ ಆತನನ್ನು ಮಾಡಿದ್ದು ಮಣ್ಣಿನಲ್ಲಿ. ದೇವರ ಸ್ವರೂಪ ದೇವರಿಗೆ ಅವಿಧೇಯನಾದಾಗ ಬಿಟ್ಟು ಹೋಯಿತು. ಸೈತಾನನು ಆದಾಮನಿಗೆ ಕೊಟ್ಟಂಥ ಎಲ್ಲ ಪವರ್, ದ ಆಡಮಿಕ್ ಅಥಾರಿಟಿಯನ್ನು ಕಿತ್ತುಕೊಂಡ. ಕರ್ತನಾದ ಯೇಸು ಬಂದ, ಸೈತಾನನ್ನು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಸೋಲಿಸಿದ. ಮರಣವನ್ನು, ಆತ್ಮೀಕವಾದ ನಿತ್ಯ ಮರಣವನ್ನು ಅದನ್ನು ಕಥಾರ್ಜಿಯ ಮಾಡಿದ, ಅದನ್ನು ರಿಟೈರ್ಡ್, ಅದನ್ನು ಏನು ಮಾಡಿದ ಅಂದರೆ ಮರಣವನ್ನು ನಿವೃತ್ತಿ ಮಾಡಿದ. ಮರಣ ರಿಟೈರ್ಡ್ ಆಯಿತು, ನಿವೃತ್ತಿ ಆಯಿತು. ಆ ಮರಣ ಯೇಸುವನ್ನು ನಂಬಿದವರು ನಿತ್ಯತ್ವಕ್ಕೂ ಕರ್ತನಾದ ಯೇಸುವಿನೊಂದಿಗೆ ಜೀವಿಸ್ತಾರೆ. ರಿಟೈರ್ಡ್ ಆಯಿತು, ನಿವೃತ್ತಿ ಆಯಿತು. ನಿವೃತ್ತಿ ಮಾಡಿದ. ಸೈತಾನನ ಕೈಯಲ್ಲಿದ್ದ ಆಡಮಿಕ್ ಅಥಾರಿಟಿಯನ್ನು ಹಿಂದಕ್ಕೆ ಬಲಾತ್ಕಾರದಿಂದ ತೆಗೆದುಕೊಂಡ. ಇವತ್ತು ಯಾವ ವ್ಯಕ್ತಿ ಕರ್ತನಾದ ಯೇಸುವನ್ನು ನಂಬುತ್ತಾನೆ, ರಕ್ಷಣೆ ಹೊಂದುತ್ತಾನೆ, ದೀಕ್ಷಾಸ್ಥಾನ ಸಂಸ್ಕಾರಕ್ಕೆ ಒಳಪಡ್ತಾನೆ, ಅವನಿಗೆ ಕರ್ತನ ಮೇಜಿನಲ್ಲಿ
ಫುಲ್ ಅವಕಾಶ. ಅವನಿಗೆ ದೇವರ ವಾಕ್ಯ ಅರ್ಥ ಆಗ್ತದೆ, ಆತ್ಮದಲ್ಲಿ ಹುಟ್ಟಿದ ದೇವರ ಮತ್ತು ಅವನ ಸಂಬಂಧ ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ದೇವರ ವಾಕ್ಯದ ಮರ್ಮಗಳು ಅವನಿಗೆ ಪ್ರಕಟ ಆಗ್ತದೆ. ಯಾಕೆ? ಅವನು ಆತ್ಮದಲ್ಲಿ ಅದನ್ನು ಗ್ರಹಿಸಲಿಕ್ಕೆ ಅವನಿಗೆ ಆಗ್ತದೆ. ಇದು ದೇವರು ಮಾಡಿದ ದೊಡ್ಡ ಯೋಜನೆ. ಇಡೀ ಮಾನವ ಕುಲಕ್ಕೆ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿ ಎಲ್ಲರನ್ನೂ ಅವನ ಕಡೆಗೆ ತಿರುಗುವಂತೆ ಮಾಡುವಂಥ ಈ ಯೋಜನೆ, ಸೈತಾನನನ್ನು, ಮರಣಾಧಿಕಾರಿಯನ್ನು ಕರ್ತನಾದ ಯೇಸುವಿನ ಮರಣದಿಂದ ಸೋಲಿಸುವುದಕ್ಕೆ ದೇವರು ಮಾಡಿದಂಥ ಯೋಜನೆ ನಮ್ಮ ವಿಷಯವಾಗಿ ಭಾಳ ದೊಡ್ಡ ಯೋಜನೆ. ಆ ಯೋಜನೆ ಎಷ್ಟೋ ಮಂದಿಗೆ ಅರ್ಥ ಆಗಲಿಲ್ಲ. ಈ ಒಂದು ಕ್ರೈಸ್ತರಂತ ಎನಿಸಿಕೊಂಡು ಯೇಸುವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಅಥವಾ ಯೇಸುವನ್ನು ಆರಾಧನೆ ಮಾಡುವಂಥ, ಯೇಸುವಿನ ಮೂಲಕ ತಂದೆಯಾದ ದೇವರನ್ನು ಸೇವಿಸುವಂಥ ಜನರಿಗೆ ಎಷ್ಟೋ ಮಂದಿಗೆ ಈ ಒಂದು ಯೋಜನೆ ಸರಿಯಾಗಿ ಪ್ರಕಟ ಆಗಲಿಲ್ಲ, ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಯಾಕೆ ಈ ಯೋಜನೆ ಮಾಡಿದ? ಇರಲಿ, ಅದನ್ನು ಇನ್ನೊಮ್ಮೆ ಮಾತಾಡ್ತೇನೆ. ಕರ್ತನ ಮರಣ ಏನೆಲ್ಲ ಮಾಡಿದೆ, ಯಾಕೆ ಕರ್ತನು ಶಿಲುಬೆಯಲ್ಲಿ ಸತ್ತಿದ್ದಾನೆ, ಯಾಕೆ ಕರ್ತನಾದ ಯೇಸುವನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಯಾಕೆ, ಇದನ್ನೆಲ್ಲ ಇನ್ನೊಮ್ಮೆ ನಾನು ಬಿಡಿಸ್ತೇನೆ. ಯೇಸುವಿನ ಶಿಲುಬೆ, ಯೇಸುವಿನ ಬಾಧಾನುಭವ ಮತ್ತು ಯೇಸುವಿನ ಪುನರುತ್ಥಾನ, ಈ ಮೂರು ಸಂಗತಿ, ಯೇಸುವಿನ ಬಾಧಾನುಭವ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಇದು ಏನನ್ನು ಮಾಡಿದೆ? 22ನೇ ಕೀರ್ತನೆ, 23ನೇ ಕೀರ್ತನೆ, 24ನೇ ಕೀರ್ತನೆ. ಈ 22ನೇ ಕೀರ್ತನೆ ಮರಣ, 24ನೇ ಕೀರ್ತನೆ ಪುನರುತ್ಥಾನ, 23ನೇ ಕೀರ್ತನೆ ಅದರಲ್ಲಿ ನಡುವಿನಲ್ಲಿರುವ ವ್ಯಾಲಿ. ಯೆಹೋವನು ನನಗೆ ಕುರುಬನು, 2 ಗುಡ್ಡೆಗಳು ಅದರ ಮಧ್ಯ. ಇರಲಿ, ಅದು ನೆಕ್ಸ್ಟ್ ನಾನು ಬಿಡಿಸ್ತೇನೆ. ಬಟ್ ಇದು ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಈ ವಚನವನ್ನು ನಾನು ನಿಮಗೆ ಬಿಡಿಸ್ತಾ ಇದ್ದೆ, ರೋಮನ್ 8:28. ಅದರ ನಂತರ ಬಿಡಿಸಿದೆ 29ನೇ ಅಧ್ಯಾಯ 11ನೇ ವಚನ. ಈ ಸೇಮ್ ವಚನ 55ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ದೇವರು ನಮ್ಮ ಕುರಿತಾಗಿ ಮಾಡಿದ ಆಲೋಚನೆ ಅದು ಬಹಳ ಉನ್ನತವಾದ ಆಲೋಚನೆ. ನಾವು ಓದುವ ಅದನ್ನು 55ನೇ ಅಧ್ಯಾಯ ಯೆಶಾಯ 8, 9, 10 ಅದನ್ನು ಓದಿಕೊಳ್ಳುವ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹಾಗಾದರೆ ಅರ್ಥ ಮಾಡಿಕೊಳ್ಳಿ, ದೇವರು ನಮ್ಮ ವಿಷಯವಾಗಿ ಒಂದು ಯೋಚನೆ ಮಾಡಿದ್ದಾನೆ. ಅಲ್ಲಿ ಹೇಳ್ತದೆ 29ನೇ ಅಧ್ಯಾಯ 11ನೇ ವಚನ, ಅದು ಹಿತದ ಆಲೋಚನೆ, ಅಹಿತದ ಆಲೋಚನೆ ಅಲ್ಲ. ಹಾಗಾದರೆ ದೇವರು ನಮ್ಮ ವಿಷಯವಾಗಿ ಮಾಡುವ ಆಲೋಚನೆ ಅದು ಒಳ್ಳೆಯ ಆಲೋಚನೆ, ಅದು ಕೆಟ್ಟ ಆಲೋಚನೆ ಅಲ್ಲ. ಅದು ನಮ್ಮನ್ನು ಉನ್ನತಿಗೆ ನಡೆಸುವ ಆಲೋಚನೆ, ನಮ್ಮನ್ನು ಸಿರಿವಂತಿಕೆಯಲ್ಲಿ ನಡೆಸುವ ಆಲೋಚನೆ, ನಮ್ಮನ್ನು ಆಶೀರ್ವದಿಸುವಂಥ ಆಲೋಚನೆ, ನಮ್ಮನ್ನು ಸಮೃದ್ಧಿಯನ್ನಾಗಿ ಮಾಡುವಂಥ ಆಲೋಚನೆ, ನಮ್ಮನ್ನು ಯಾವಾಗಲೂ ಆರೋಗ್ಯವಂತರಾಗಿ ಇಡುವಂಥದ್ದೇ ಆಲೋಚನೆ, ನಮ್ಮನ್ನು ಗುಂಡಿಗೆ ದೊಬ್ಬುವಂಥ ಆಲೋಚನೆ ಅಲ್ಲ. ನಿರೀಕ್ಷೆ ಇಲ್ಲದವರಾಗಿ ಜೀವಿಸುವಂತೆ ಮಾಡುವ ಆಲೋಚನೆಗಳು ದೇವರು ನಮ್ಮ ವಿಷಯವಾಗಿ ಮಾಡಲಿಲ್ಲ. ಹಾಗಾದರೆ ಏನು ಆಲೋಚನೆ? ಇಲ್ಲಿ ಹೇಳ್ತದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತ ಆಲೋಚನೆ ಅಲ್ಲ. ನನ್ನ ಆಲೋಚನೆಗಳು ಅದು ಹಿತದ ಆಲೋಚನೆ, ಉನ್ನತವಾದ ಆಲೋಚನೆ. ಓದುವ. ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಎಷ್ಟು ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಉನ್ನತವಾಗಿದೆ. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ, ನಮ್ಮ ಆಲೋಚನೆಗಿಂತ ತಂದೆಯಾದ ದೇವರು ನಮ್ಮ ಕುರಿತಾಗಿ ಮಾಡಿರುವ ಆಲೋಚನೆ ಎಷ್ಟೋ ಉನ್ನತವಾದ ಆಲೋಚನೆ. ಅದು ಆಕಾಶಕ್ಕಿಂತಲೂ ಉನ್ನತವಾದ ಆಲೋಚನೆ ಎಂಬುದಾಗಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ, ಭೂಮಿಯ ಮೇಲೆ ಆಕಾಶವೇ ಎಷ್ಟು ದೊಡ್ಡವಾಗಿದೆಯೋ, ಎಷ್ಟು ಉನ್ನತವಾಗಿದೆಯೋ, ಅದರ ಹಾಗೆಯೇ ನಮ್ಮ ಕುರಿತಾಗಿ ನಾವು ಮಾಡಿರುವ ಆಲೋಚನೆಗಿಂತಗಳು ನಮ್ಮ ಕುರಿತಾಗಿ ದೇವರು ಮಾಡಿದ ಆಲೋಚನೆ ಎಷ್ಟೋ ಉನ್ನತವಾಗಿದೆ ಎಂಬುದಾಗಿ ದೇವರು ಹೇಳ್ತಾನೆ. ಹಾಗಾದರೆ ನೀನು ಮತ್ತು ನಾನು ಮಾಡಬೇಕಾದದೇನು? ನನ್ನ ಆಲೋಚನೆಗಳನ್ನು ತೆಗೆದುಹಾಕಿ ದೇವರ ಆಲೋಚನೆಗಳನ್ನು ನನ್ನ ಆಲೋಚನೆಗಳಾಗಿ ಮಾಡಬೇಕು. ಈಗ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿಕ್ಕೆ ಒಂದು ಮಾತು ಹೇಳ್ತೇನೆ. ಮಕ್ಕಳಿಗೆ ಕಲೀಲಿಕ್ಕೆ ಮನಸ್ಸಿರ್ತದೆ, ನಾನು MSc ನರ್ಸಿಂಗ್ ಮಾಡ್ತೇನೆ ಸಪೋಸ್, ಅಥವಾ BSc ನರ್ಸಿಂಗ್ ಮಾಡ್ತೇನೆ ಅಂತ. ಅಪ್ಪನಿಗೆ ಆಲೋಚನೆ ಇರ್ತದೆ, ನನ್ನ ಮಗಳು MBBS ಮಾಡಿ ಯಾವುದಾದ್ರೂ ಗೈನೋಕಾಲಜಿಸ್ಟ್ನಲ್ಲಿ ಯಾವುದಾದ್ರೂ ಅಲ್ಲಿ ಆದರೂ
ಡಾಕ್ಟರ್ ಆಗಬೇಕು, MD ಆಗಬೇಕು ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ಈಗ ಮಗಳು ಫಿಕ್ಸ್ ಮಾಡಿದ್ದಾಳೆ. ತಂದೆಗೆ ಆಲೋಚನೆ ಹಿತದ ಆಲೋಚನೆ, ಮಗಳ ಆಲೋಚನೆಗಿಂತ ಮಗನ ಆಲೋಚನೆಗಿಂತ ತಂದೆ ಆಲೋಚನೆ ಅತಿ ಉನ್ನತವಾದ ಆಲೋಚನೆ. ತಂದೆ ಹಣ ನೋಡುವುದಿಲ್ಲ. ಫಾದರ್ ಇಸ್ ನಾಟ್ ಕೇರ್ ಅಬೌಟ್ ದ ಮನಿ, ಅಬೌಟ್ ದ ಎಜುಕೇಷನ್. ಆ ಎಜುಕೇಷನ್ ವಿಷಯದಲ್ಲಿ ಹಣಕಾಸಿನ ಬಗ್ಗೆ ಚಿಂತೆ ಮಾಡೋದಿಲ್ಲ. ಬಟ್ ತಂದೆ ಆಲೋಚನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಿ ಹೇಳೋದು. ಈಗ ಮಗಳ ಹತ್ರ ಹೇಳ್ತಾಳೆ, ಮಗಳೇ ನೀನು MBBS ಮಾಡು ಮತ್ತು ಅದರ ನಂತರ MD ಮಾಡು, ಇಂಥದ್ರಲ್ಲಿ MD ಮಾಡು. ಅವಳಿಗೆ ಮನಸ್ಸಿರುವುದಿಲ್ಲ. ಈಗಿನ ತಂದೆ ತಾಯಿಗಳು, ನಾನು ಕೂಡ ನಮ್ಮ ಫೋರ್ಸು ನಾನು ಮಕ್ಕಳ ಹತ್ರ ಮಾಡೋದಿಲ್ಲ. ಮಕ್ಕಳು ಏನು ಕಲಿತಾರೆ ಅದಕ್ಕೆ ನಾವು ಎಗ್ರಿ ಆಗ್ತಾ ಇದ್ದೇವೆ. ಆದರೆ ಒಂದು ವೇಳೆ ಮಗಳು ಅವಳಿಗೆ ದೈವಿಕವಾದ ಆಲೋಚನೆ ಬಂದು ಅವಳು ದೇವರ ಚಿತ್ತಾನುಸಾರವಾಗಿ ತಂದೆಯ ಆಲೋಚನೆ ಸರಿಯಾದ ಆಲೋಚನೆ ಆಗಿರುವಾಗ ಅವಳು ಸಡನ್ಲಿ ನನ್ನ ತಂದೆ ಯಾತಕ್ಕಾಗಿ ಈ ಆಲೋಚನೆ ಮಾಡಿದ್ದಾರೆ ಎಂಬುದಾಗಿ ಸ್ವಲ್ಪ ಅದನ್ನು ಧ್ಯಾನ ಮಾಡುವಾಗ ಇಮಿಡಿಯೇಟ್ಲಿ ಅವಳ ಆಲೋಚನೆಯನ್ನು ತಳ್ಳಿಬಿಟ್ಟು ತಂದೆಯ ಆಲೋಚನೆ, ಡಾಕ್ಟರ್ ಮತ್ತು MD ಆಗುವಂಥ ಆಲೋಚನೆಯನ್ನು ಅವಳ ಆಲೋಚನೆಯಾಗಿ ತೆಗೆದುಕೊಂಡು ಅದನ್ನು ಅವಳ ಆಲೋಚನೆಯಲ್ಲಿ ಫಿಕ್ಸ್ ಮಾಡಿದಾಗ ಅವಳು ಒಂದು ದಿವಸ MBBS ಡಾಕ್ಟರ್ ಆಗಿ ಅವಳು MD ಆಗಿ ಹೊರಗೆ ಬರ್ತಾಳೆ. ನಾನು ನೆನೆಸಿದೆ ನಿಮಗೆ ಅರ್ಥ ಆಯ್ತು ಎಂಬುದಾಗಿ. ತಂದೆ ನಮ್ಮ ವಿಷಯವಾಗಿ ಅತಿ ಉನ್ನತವಾದ ಆಲೋಚನೆ ಮಾಡಿದ್ದಾನೆ. ಅತಿ ಉನ್ನತವಾದ ಮಾರ್ಗ ನಮ್ಮ ವಿಷಯವಾಗಿ ತಂದೆಯಲ್ಲಿ ಇದೆ. ನಮಗೆ ಒಳ್ಳೆಯ ಮಾರ್ಗವನ್ನು ಇಟ್ಟಿದ್ದಾನೆ. ಈಗ ನಾವು ಆರಿಸಿಕೊಂಡ ಮಾರ್ಗವನ್ನು ನಾವು ತಳ್ಳಿಬಿಟ್ಟು, ನಾವು ಮಾಡಿರುವ ಆಲೋಚನೆಯನ್ನು ತಳ್ಳಿಬಿಟ್ಟು, ತಂದೆ ನಮ್ಮ ವಿಷಯವಾಗಿ ಮಾಡಿರುವ ಆಲೋಚನೆಯನ್ನು, ತಂದೆ ನಮ್ಮ ವಿಷಯವಾಗಿ ಇಟ್ಟಿರುವ ಒಳ್ಳೆಯ ಮಾರ್ಗವನ್ನು ಅದನ್ನು ನಾವು ಸ್ವೀಕಾರ ಮಾಡಿ ತಂದೆಯ ಆಲೋಚನೆಯನ್ನು ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡಾಗ ತಂದೆಯ ಆಲೋಚನೆಯಲ್ಲಿ ನಮ್ಮ ವಿಷಯವಾಗಿ ಯಾವ ಪಿಕ್ಚರ್ ಇದೆ, ಯಾವ ಫ್ಯೂಚರ್ ಇದೆ, ಅದೇ ಫ್ಯೂಚರ್ ಅದೇ ಪಿಕ್ಚರ್ ಆಗಿ ನಾವು ಹೊರಗೆ ಬರ್ತೇವೆ. ಅದಕ್ಕಾಗಿ ನಮ್ಮ ಆಲೋಚನೆಯನ್ನು ಬಿಟ್ಟು ದೇವರ ವಾಕ್ಯದಲ್ಲಿ ತಂದೆ ನಮ್ಮ ವಿಷಯವಾಗಿ ಏನು ಆಲೋಚನೆ ಮಾಡಿದ್ದಾರೆಯೋ ಅದೇ ಆಲೋಚನೆಯನ್ನು ತೆಗೆದುಕೊಳ್ಳುವ ಆಗ ದೇವರ ಉದ್ದೇಶವು ನಮ್ಮ ಜೀವಿತದಲ್ಲಿ ಸಫಲತೆಗೆ ಬರುತ್ತದೆ. ನನ್ನ ಪ್ರಿಯ ದೇವ ಜನರೇ, ಇವತ್ತು ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ದೊಡ್ಡವರಾಗಿರ್ಬೋದು, ತಂದೆಗಳಾಗಿರ್ಬೋದು, ಸ್ಟೂಡೆಂಟ್ಗಳಾಗಿರ್ಬೋದು, ನಿಮ್ಮ ಆಲೋಚನೆ ಅದು ದೇವರ ಆಲೋಚನೆಯೊಂದಿಗೆ ನೀವು ಸ್ಕ್ಯಾನ್ ಮಾಡಿ ಥ್ರೂ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಥ್ರೂ ದ ಪ್ರೇಯರ್ ದೇವರ ಆಲೋಚನೆ ನಿಮ್ಮ ಆಲೋಚನೆಯಾಗಿ ತೆಗೆದುಕೊಳ್ಳಿ. ಒಂದು ವೇಳೆ ನಿಮಗೆ ಬಂದ ಆಲೋಚನೆ ದೇವರ ಆಲೋಚನೆ ಅಲ್ಲದಿದ್ದರೆ ಅದನ್ನು ರಿಜೆಕ್ಟ್ ಮಾಡಿ. ನಿಮಗೆ ಬಂದ ಆಲೋಚನೆ ದೇವರ ಆಲೋಚನೆ ಆಗಿದ್ದರೆ ಮಾತ್ರ ಅದು ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಬರಣದವರೆಗೆ ಯಾವ ತಡೆ ಇಲ್ಲದೆ, ಯಾವ ಸಮಸ್ಯೆ ಇಲ್ಲದೆ, ಯಾವ ಗಲಿಬಿಲಿಲ್ಲದೆ ನೀವು ದೇವರು ನಿಮ್ಮನ್ನು ಯಾವ ಡೆಸ್ಟಿನಿಗೆ ಕೊಂಡೋಗ್ಬೇಕಂತ ಇದ್ದಾನ ಆ ಡೆಸ್ಟಿನಿ, ಆ ಗುರಿಯನ್ನು ನೀವು ಯಾವ ವಿವಾದ ಇಲ್ಲದೆ, ಯಾವ ತೊಂದರೆ ಇಲ್ಲದೆ ತಲುಪುತ್ತೀರಿ. ನನ್ನ ಪ್ರಿಯ ದೇವಜನರೇ, ನಾನು ಹೋದ ವಾರ ಮಾತಾಡಿದೆ, ಅದನ್ನು ಈ ವಾರ ಕಂಟಿನ್ಯೂ ಮಾಡಿದೆ, ಇನ್ನೂ ಕೂಡ ಅದು ಮುಗಿಯಲಿಲ್ಲ. ನಾನು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೇನೆ. ನನ್ನ ಪ್ರಿಯ ದೇವ ಜನರೇ, ಒಂದೊಂದು ವಿಷಯದಲ್ಲಿ ಮಾತನಾಡಿದರೆ ಎಷ್ಟೋ ದಿನಗಳು ಮಾತಾಡ್ಬೋದು. ಯಾಕೆಂದರೆ ಅದು ದೇವರ ನಿಧಿಯಾಗಿದೆ. ಈ ಪುಸ್ತಕ ದೇವರ ಪ್ರೀತಿ, ದೇವರು ನಮ್ಮ ವಿಷಯವಾಗಿ ಮಾಡಿದ ಆಲೋಚನೆಗಳು ಅದು ಸಾಧಾರಣವಾದವಲ್ಲ, ಅದು ನಿಧಿ, ದೊಡ್ಡ ಅಗೆದಷ್ಟು ಸಿಗುತ್ತದೆ. ಅದಕ್ಕಾಗಿ ಪ್ರಿಯ ದೇವಜನರೇ, ದೇವರ ಆಲೋಚನೆಯನ್ನು ನಿಮ್ಮ ಆಲೋಚನೆಯಾಗಿ ಮಾರ್ಪಡಿಸಿರಿ. ನಮ್ಮ ಆಲೋಚನೆಗೆ ದೇವರನ್ನು ಎಳೆಯುವುದಲ್ಲ, ನಮ್ಮ ಮಾರ್ಗಕ್ಕೆ ದೇವರನ್ನು ಎಳೆಯುವುದಲ್ಲ. ದೇವರು ನಮಗೆ ಯಾವ ಮಾರ್ಗವನ್ನು ಇಟ್ಟಿದ್ದಾನೆ ಅದರಲ್ಲಿ ನಾವು ನಡೆಯುವುದು. ದೇವರು ನಮ್ಮ ಕುರಿತಾಗಿ ಏನು ಆಲೋಚನೆ ಮಾಡಿದ್ದಾನೆ ಆ ಆಲೋಚನೆಗೆ ನಮ್ಮನ್ನು ಒಪ್ಪಿಸಿಕೊಡುವುದು. ಎಲ್ಲರೂ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನೀನು ಈ ಜನರ ವಿಷಯದಲ್ಲಿ ಯಾವ ಆಲೋಚನೆಯನ್ನು ಮಾಡಿದೆಯೋ ಅದೇ ಆಲೋಚನೆಗೆ ತಮ್ಮನ್ನು ಒಪ್ಪಿಸಿಕೊಡಲಿ. ನೀನು ಈ ಜನರ ವಿಷಯದಲ್ಲಿ ಯಾವ ಮಾರ್ಗವನ್ನು ಇಟ್ಟಿದೆಯೋ ಆ ಮಾರ್ಗದಲ್ಲಿ ಇವರು ನಡೆಯಲಿ ಎಂಬುದಾಗಿ ನಿನ್ನ ಸೇವಕನಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ವಾಮಿ ತಂದೆ, ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಸ್ತುತಿಸುತ್ತೇನೆ, ನಿನ್ನನ್ನು ಘನಪಡಿಸ್ತೇನೆ. ಕರ್ತನೆ, ಈ ವಾಚ್ ಮಾಡುವಂಥ ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಮಹಿಮೆ ಇಳಿದು ಬರಲಿ. ನಿನ್ನ ಮಹಿಮೆ ಅವರನ್ನು ಆವರಿಸಲಿ. ನಿನ್ನ ಮಹಿಮೆಯಲ್ಲಿ ಅವರು ಎದ್ದು ಪ್ರಕಾಶಿಸಲಿ. ತಂದೆ, ನಿನಗೆ ಸ್ತೋತ್ರ. ಒಂದು ವೇಳೆ ರಕ್ಷಣೆ ಹೊಂದದೇ ಜನರಿರುವುದಾದರೆ, ಬಾರ್ನ್ ಅಗೇನ್ ಆಗದೇ ಇರುವವರು ಇರುವುದಾದರೆ, ನಿನ್ನ ಯೋಜನೆ ಅವರಿಗೆ ಅರ್ಥವಾಗಲಿ. ಸಂಪೂರ್ಣವಾಗಿ ನಿನ್ನ ಕೃಪೆ ಹಸ್ತಕ್ಕೆ ಒಪ್ಪಿಸಿಕೊಡಲಿ.
ಮತ್ತು ಅವರೆಲ್ಲರೂ ರಕ್ಷಣೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಿಕೊಳ್ಳಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸಡ್.